guys, welcome back to a new YouTube vlog. It's me Manjula Vlogs. ಇವತ್ತು ನಾವು ಮಾಡ್ತಿರೋದು ನಾಟಿ ಕೋಳಿ ಚಿಕನ್ ಫ್ರೈ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಫ್ರೈ ಮಾಡಿಕೊಂಡು ಅರಿಶಿನ ಪುದೀನ ಹಾಕ್ಕೊಂಡು, ಇದು ಹಸಿ ಕೊಬ್ಬರಿ, ಚಕ್ಕೆ ಲವಂಗ, ಧನಿಯಾ ಪುಡಿ, ಖಾರದ ಪುಡಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ನಾವು ಗ್ರೈಂಡ್ ಮಾಡ್ಕೊಬೇಕು. ಇವಾಗ ಗ್ರೈಂಡರ್ ಗೈಸ್ ಇವಾಗ ಹಾಕೊಳ್ಳೋಣ. ಸೊ ಫಸ್ಟ್ ನಾವು ಹಾಕ್ಕೊತಾ ಇರೋದು ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದು, ಸೆಕೆಂಡು ಕೊಬ್ಬರಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ. ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ವಾಟರ್ ಹಾಕೊಳ್ಳೋಣ, ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಗ್ರೈಂಡ್ ಆಗಿದೆ. ಗೈಸ್ ನೋಡಿ, ಚಿಕನ್ ತೊಳೆದಿಕೊಂಡಿದ್ದೀರಿ. ಇವಾಗ ಒಗ್ಗರಣೆ ಹಾಕೋಣ. ನೋಡಿ ಗೈಸ್, ಎಣ್ಣೆ ಸ್ವಲ್ಪ ಹಾಕೋಣ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಅರಿಶಿನ ಹಾಕೋಣ, ಸ್ವಲ್ಪ ಉಪ್ಪು, ಕಲ್ಲುಪ್ಪು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯೋಕ್ಕೆ ಬಿಡಿ. ಪ್ಲೇಟ್ ಮುಚ್ಚಿಕೋಣ. ಪ್ಲೇಟ್ ಮುಚ್ಚಾದ್ಮೇಲೆ 5 ಮಿನಿಟ್ಸ್ ಬಿಟ್ಟಾದ್ಮೇಲೆ ನೋಡೋಣ. ನೋಡಿ, ಈಗ 5 ಮಿನಿಟ್ಸ್ ಬೆಂದಾಗಿದೆ. ಇವಾಗ ನಾವು ರುಬ್ಕೊಂಡಿರೋ ಮಸಾಲೆ ಹಾಕೋಣ. ಮಿಕ್ಸ್ ಮಾಡೋಣ. ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಂಬಂದ್ರೆ, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಂಬಂದ್ರೆ ತೆಳ್ಳಗೆ ಮೀನ್ಸ್ ವಾಟರ್ ಥರ, ನೀರು ಥರ. ನಾವು ತೆಳ್ಳಗೆ ಮಾಡ್ಕೊತಿದ್ದೀರಿ, ವಾಟ್ರ್ ಮಿಕ್ಸ್ ಮಾಡ್ತಾಯಿದ್ದೀರಿ. ಸೊ ನಾವು ವಾಟ್ರ್ ಆ್ಯಡ್ ಮಾಡಿದ್ದೀರಿ. ಕಲಿಸ್ಕೊಳ್ಳೋಣ. ಒಂದು 10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಆಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಈಗ ಕೊತ್ತಂಬರಿ ಹಾಕ್ಕೊಂಡಿದ್ದೀರಿ, ಮಿಕ್ಸ್ ಮಾಡೋಣ. ಈ ಫ್ರೈ ಗ್ರೇವಿ ರೆಡಿ ಆಗಿದೆ. ಮುದ್ದೆಗೆ ಚಿಕನ್ ನಾಟಿ ಸ್ಟೈಲ್ ಗ್ರೇವಿ ರೆಡಿ.